ಸಂಕಲ್ಪ ಗೀತೆ ಇದನ್ನು ಬರೆದಿರ್ತಕ್ಕಂಥವ್ರು GH ರುದ್ರಪ್ಪ ಅವರು. ಇದನ್ನು ಎದೆ ತುಂಬಿ ಹಾಡಿದೆನು ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಸುತ್ತಲೂ ಕವಿಯುತ್ತ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ. ಅಂದರೆ ನಮ್ಮ ಮನಸ್ಸಲ್ಲಿ ಏನಾಗಿದೆ ಅಂದರೆ ಜಾತಿ, ಮತ, ಧರ್ಮ, ಅಜ್ಞಾನ ಇವೇ ನಮ್ಮಲ್ಲಿ ತುಂಬಿಕೊಂಡು ನಮ್ಮದು ಮನಸ್ಥಿತಿ ಏನಾಗಿದೆ ಅಂದರೆ ಅಜ್ಞಾನ ಕತ್ತಲೆಯಲ್ಲಿ ಮುಳುಗೋಗಿದೆ. ಇದಕ್ಕೆ ನಾವು ಜ್ಞಾನ, ಪ್ರೀತಿ ಅನ್ನೋ ಒಂದು ಜ್ಞಾನಾರ್ಪಣೆಯನ್ನು ಮಾಡಿ ಒಂದು ಪ್ರೀತಿಯ ಹಣತೆಯನ್ನು ಹಚ್ಚಬೇಕು. ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ. ನಮ್ಮ ಮನಸ್ಥಿತಿಗಳು ಸ್ಥಿರವಾಗಿಲ್ಲ, ಮತ್ತು ನಮ್ಮದು ಒಂದು ಸಂಸಾರ ಸಾಗರ ಏನಿದೆ ಅಲ್ಲ, ಅದು ಅಜ್ಞಾನದ ಬಿರುಗಾಳಿಗೆ ಹೊಯ್ದಾಡ್ತಾ ಇದೆ. ಅದನ್ನು ನಾವೇನು ಮಾಡಬೇಕು, ಪ್ರೀತಿಯ ಒಂದು ನೌಕೆಯನ್ನು, ಬಾಳ ನೌಕೆಯನ್ನು ಅದಕ್ಕೆ ತೋರಿಸಿ ಗುರಿಯತ್ತ, ಒಂದು ಒಳ್ಳೆಯ ಗುರಿ ಹತ್ರ ನಾವು ಸಾಗಿಸಬೇಕಾಗಿದೆ. ಬೆಳಕಿನ ತತ್ವ ಮತ್ತು ಪ್ರೀತಿಯ ತತ್ವವನ್ನು ಇಲ್ಲಿ ಕವಿ ಹೇಳಿದ್ದಾರೆ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರುಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ. ನಾವು ನೀರನ್ನೇನು ಮಾಡ್ತಿದ್ವಿ, ಪೂರ್ತಿ ಕಲುಷಿತ ಮಾಡಿದ್ವಿ. ಆ ನೀರನ್ನು, ಕಲುಷಿತವಾಗಿರೋ ನೀರನ್ನು ನಾವು ಜೋರಾಗಿ ಒಂದು ಮುಂಗಾರಿನ ಮಳೆ ಆದಾಗ ಮಾತ್ರ ಆ ನೀರೇನಾಗುತ್ತೆ, ಸ್ವಚ್ಛ ಆಗೋದಕ್ಕೆ ಸಾಧ್ಯ. ಮತ್ತು ನಾವು ದೇಶವನ್ನು ಏನು ಮಾಡಿದ್ದೀವಿ, ಯಾಂತ್ರೀಕರಣ, ಕೈಗಾರೀಕರಣ ಅನ್ನೋ ಒಂದು ಕಾನ್ಸೆಪ್ಟನ್ನ ಹಿಡ್ಕೊಂಡು ಎಲ್ಲವನ್ನು ಬರಡು ಮಾಡಿದ್ದೀವಿ, ಎಲ್ಲವನ್ನು ಸರ್ವನಾಶ ಮಾಡಿಬಿಟ್ಟಿದ್ದಾನೆ ಮಾನವ. ಅದನ್ನು ನಾವು ಒಂದು ಹೊಸ ಪರಿಸರವನ್ನು ಸೃಷ್ಟಿ ಮಾಡೋಣ, ಹಸಿರಾಗಿಸಿ ನಮ್ಮ ಪರಿಸರವನ್ನು ಹಸಿರಾಗಿಸೋಣ, ಗಿಡ ಮರಗಳನ್ನು ನೆಡೋಣ, ಅದನ್ನು ಒಂದು ಒಳ್ಳೆ ದಾರಿಯಲ್ಲಿ ನಾವು ವಸಂತ ಮಾರ್ಗವನ್ನು ಮುಟ್ಟೋಣ ಅಂತ ಹೇಳಿ ಬದುಕನ್ನು ನಾವು ಹೇಗೆ ಹಸನು ಮಾಡ್ಕೋಬೇಕು ಅನ್ನೋ ಮೌಲ್ಯನ ತಿಳಿಸ್ಕೊಟ್ಟಿದ್ದಾರೆ. ಬಿತ್ತುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ, ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುತ ಸೇತುವೆಯಾಗೋಣ. ಯಾವುದು ನಾವು ಅಜ್ಞಾನ, ಬಡತನ, ಮೂಢನಂಬಿಕೆ ಇದರಲ್ಲೇ ನಾವೆಲ್ಲನೂ ಶೋಷಣೆಗೊಳಗಾಗಿ ಮುಳುಗೋಗಿದ್ದೀವಿ. ಇದನ್ನು ನಾವು ಸರಿಸಮಾನವಾಗಿ ನಾವು ನೋಡಬೇಕು. ಮನುಷ್ಯರಲ್ಲಿ ಎಲ್ಲರಲ್ಲಿನೂ ಒಂದೇ ರೀತಿ ಭಾವನೆಗಳನ್ನು ಬರಬೇಕು. ಜಾತಿ ಧರ್ಮಗಳನ್ನು ಹೊಡೆದೋಡಿಸ್ಬೇಕು. ಅವರಲ್ಲಿ ಸ್ನೇಹ, ಪ್ರೀತಿ, ಮಾನವತೆಯನ್ನು ಹುಟ್ಟಾಕಬೇಕು ಅನ್ನೋದನ್ನು ಕುವೆಂಪು ಅವರ ವಿಶ್ವ ಮಾನವ ತತ್ವವನ್ನು ಇಲ್ಲಿ ವಿವರಿಸಿದ್ದಾರೆ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ, ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನ್ನು ಬಿತ್ತೋಣ. ನಾವು ನಮ್ಮ ಮುಂದಿನ ದಾರಿಯತ್ತ ನಾವು ನಡಿಬೇಕಾಗಿದೆ. ಜೀವನಕ್ಕೆ ನಮ್ಮದು ಭಾರತ ಏನಾಗಿದೆ, ಮತಗಳೆಲ್ಲ ಬೇರೆ ಬೇರೆ ಅನ್ನೋದು ಕಾಣಬೇಕಾಗಿದೆ. ಮತಪಂಥಗಳೆಲ್ಲ ನಮ್ಮ ಉತ್ತಮ ಜೀವನಕ್ಕೆ ಬೆಳಕಾಗಬಲ್ಲದು. ಒಂದು ಸನ್ಮಾರ್ಗದಲ್ಲಿ ಭಯಭೀತಿಯನ್ನು ಬಿಟ್ಟಾಕಿ ನಾವು ನಾಳಿನ ಬದುಕನ್ನು ಯಾವ ರೀತಿ ನಾವು ಈ ಥರ ಕಟ್ಕೋಬೋದು, ಮುಂದಿನ ಒಂದು ಭಯ ಬಿಟ್ಟು ಅನ್ನೋದನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನಮ್ಮದು ದೇಶ ಏನಿದೆಯಲ್ಲ, ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂಥ ದೇಶ ನಮ್ಮದು ಭಾರತ. ಸಮಾನತೆಯ ತತ್ವ ಮತ್ತು ಬದುಕಿನ ಭರವಸೆಯ ಬಗ್ಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಕವಿ. ಥ್ಯಾಂಕ್ ಯು.